ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟೈಟ್ಲು ತಮ್ಮನೇಲೂ ನೋಡಿದಾಗ ನಿಮಗೆ ಪಕ್ಕ ಗೊತ್ತಾಗಿರುತ್ತೆ. ನಾನು ನಟ ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವ್ರ ಬಗ್ಗೆ ಮಾತಾಡೋಕ್ಕಂತಾನೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಟೈಟ್ಲು ಪ್ರತಿಭಾವಂತ ನಟ ಆದರೆ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಇಟ್ಟು ಹಾಕಿದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಗೊತ್ತಾಗಿಲ್ಲ ಅಂದರೂ ಕೂಡ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನಾನು ಈಗಲೇ ಸ್ಪಷ್ಟಪಡಿಸ್ತಾ ಇದ್ದೀನಿ, ನಟ ವಿಜಯ ರಾಘವೇಂದ್ರ ಅವರು ನನ್ನ ಮೆಚ್ಚಿನ ನಾಯಕ ನಟರಲ್ಲಿ ಅವರು ಕೂಡ ಒಬ್ಬರು. ನಾನು ಅವ್ರ ಬಗ್ಗೆ ಟ್ರೋಲ್ ಮಾಡ್ತಾ ಇಲ್ಲ, ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಅವರ ಒಂದಿಷ್ಟು ಇತ್ತೀಚೆಗೇ ಸಿನಿಮಾಗಳು ನೋಡಿದಾಗ ಅಥವಾ ಅವರ ಸಿನಿಮಾಗಳ ಆಯ್ಕೆಯನ್ನು ನೋಡಿದಾಗ ತುಂಬ ಬೇಜಾರಾಗಿದೆ. ಬಿಡಿ, ಅವರ ಹಿಂದಿನ ಸಿನಿಮಾಗಳು ಬಿಟ್ಬಿಡೋಣ. ತುಂಬ ಜನ ಹೇಳ್ಬೋದು ಒಂದೊಂದ್ಸರಿ ಕತೆಗಳ ಕೊರತೆ ಆಗಿರ್ಬೋದು, ಅಥವಾ ಕತೆಗಳೆಲ್ಲ ಆಗಿರ್ಬೋದು, ನಿರ್ದೇಶಕರೆಲ್ಲ ಎಡವಿ ಇರ್ಬೋದು, ಅಥವಾ ಆ ಸರಿಯಾದ ಟೈಮಲ್ಲಿ ರಿಲೀಸ್ ಆಗದೇ ಇರ್ಬೋದು. ಅಮೆಜಾನ್ ಪ್ರೈಮು ಅಥವಾ OTTಗೆ ಬಂದಾಗ ಹಿಟ್ ಆಗಿರ್ಬೋದು, ಟೆಲಿವಿಷನಿಗೆ ಬಂದಾಗೆಲ್ಲ ಹಿಟ್ ಆಗಿರ್ಬೋದು. ನೋಡಿದ್ರೆ ಈ ಸಿನಿಮಾ ಗೆಲ್ಲಬೇಕಾಗಿತ್ತು ಬಟ್ ಥಿಯೇಟ್ರಿಕಲ್ಲಿ ಹೋಗಲಿಲ್ಲ ಅಂತ ವಾಟ್ ಎವರ್ ಅದೇನೋ ಹೇಳ್ಬೋದು ಹಳೆ ಸಿನಿಮಾಗಳ ಬಗ್ಗೆ ಅಂದರೆ ಓಕೆ. ಬಟ್ ಈ ಶುಕ್ರವಾರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಶ್ರೀಮತಿ ಸಿಂಧೂರ ಅಂತ. ಪ್ರಿಯಾ ಹೆಗಡೆ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಚಿತ್ರಕ್ಕೆ ಅನಂತರಾಜು ಅವರು ನಿರ್ದೇಶನ ಮಾಡಿದ್ದಾರೆ. ಅವರು ಹಿಂದೆ ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ದೇಶನ, ಶಿವಣ್ಣನ ಹಾಕ್ಕೊಂಡು ಮಸ್ತ್ ಮಜಾ ಮಾಡಿದ್ರು. ತುಂಬ ಸಿನಿಮಾಗಳು ಸುದೀಪ್ ಅವ್ರನ್ನ ಹಾಕ್ಕೊಂಡು ಮಸ್ತ್ ಮಜಾ ಮಾಡಿದರು. ಶಿವಣ್ಣನ ಹಾಕ್ಕೊಂಡು ನಂದ ಸಿನಿಮಾ ಡೈರೆಕ್ಷನ್ ಮಾಡಿದರು. ತುಂಬ ಸಿನಿಮಾಗಳನ್ನ ಮಾಡಿದ್ರು. ತುಂಬ ಗ್ಯಾಪ್ ಅನಿಸುತ್ತೆ, ತುಂಬ ಗ್ಯಾಪ್ ಆದಮೇಲೆ ಅವ್ರು ಬರ್ತಾ ಇದ್ದಾರೆ, ಸಿನಿಮಾ ಮಾಡಿದ್ದಾರೆ. ಬಟ್ ಬೇಜಾರು ಅನ್ಸಕ್ಕೆ ನನಗೊಂಥರ ಖುಷಿ ಇದೆ. ಈಗ ನಾನು ಹಳೆ ಸಿನಿಮಾಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ಈಗ ಪ್ರೆಸೆಂಟ್ ರಿಲೀಸ್ ಆಗೋ ಸಿನಿಮಾ ಶ್ರೀಮತಿ ಸಿಂಧೂರ, ಇನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡ್ದೇ ಅದ್ರ ಬಗ್ಗೆ, ಅದರ ಕ್ವಾಲಿಟಿ ಬಗ್ಗೆ ಮಾತಾಡಬಾರ್ದು. ಮಾತಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ಹಾಡುಗಳನ್ನು ನಾನು ನೋಡಿದೆ, ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ. ಟ್ರೈಲರ್ನ 2 ಸಲ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಬೇಜಾರಿನ ಸಂಗತಿ ಅಂತಂದರೆ ಆ 2 ಸಲ ಅಪ್ಲೋಡ್ ಆಗಿರೋ ಟ್ರೈಲರ್ನ ನೋಡಿ, ಬೇಡ ಮೊನ್ನೆ ತಾನೇ ಅಪ್ಲೋಡ್ ಆಗಿರೋ ಟ್ರೈಲರ್ನ ನೋಡಿ ತುಂಬ ಜನ ಕಾಮೆಂಟ್ ಮಾಡ್ತಾ ಇರೋದು ಒಂದೇ, ಎಂಥ ಪ್ರತಿಭಾವಂತ ನಟ, ಯಾಕಿಷ್ಟು ಈ ಥರ ಸಿನಿಮಾಗಳನ್ನ ಯಾಕೆ ಒಪ್ಕೊತೀರಾ? ಅದು ಕತೆ ಚೆನ್ನಾಗಿಲ್ವೋ? ಹಳೆ ಕತೆಗಳು ಅದನ್ನ್ಯಾಕೆ ಈಗ ಪ್ರೆಸೆಂಟ್ ಜನ್ರೇಷನಿಗೆ ಮಾಡಿ? ಪ್ರತಿಭಾವಂತ ನಟ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ, ಯಾಕೆ ಈ ಥರ? ಅಥವಾ ಎಲ್ಲಿ ನಿರ್ದೇಶಕರ ತೋರಿಸೋದು ಎಡುತ್ತಾ ಇದ್ದೀರೋ, ಅದು ಕತೆ ಆಯ್ಕೆಯಲ್ಲಿ ಎಡುತ್ತಾ ಇದ್ದಾರೋ ಅದು ಗೊತ್ತಾಗ್ತಾ ಇಲ್ಲ. ಆ ಸಿನಿಮಾಗೆ ಎಡಿಟಿಂಗು ತಪ್ಪಾಗಿದೆಯೋ? ಯಾಕೆಂದರೆ ಟ್ರೈಲರನ್ನು ನೋಡಿದಾಗ, ಸಾರಿ ನಾನು ಹೇಳಿಬಿಟ್ಟು ಟ್ರೋಲ್ ಮಾಡೋದಂತಲ್ಲ, ನೀವೇ ನೋಡಿ. ಒಂದಿಷ್ಟು ಸ್ಕ್ರೀನ್ಶಾಟ್ನ ನಾನು ಹಾಕ್ತೀನಿ. ಟ್ರೈಲರ್ ಕಾಮೆಂಟ್ಸ್ ಬಂದಿರೋದು ತುಂಬ ಬೇಜಾರಾಗೋಯ್ತು ನನಗೆ. ಅವರ ಹಿಂದಿನ ಸಿನಿಮಾಗಳೆಲ್ಲ ನಾನು ಕೆಲವೊಂದು ಥಿಯೇಟ್ರಲ್ಲಿ ನೋಡಿದ್ದೀನಿ. ನಾನು ನಿನಗಾಗಿ ಅಲ್ಲ, ಅವ್ರ ಅತ್ತಿಗೆ ಅಂತ ಒಂದು ಸೀರಿಯಲ್ ಮಾಡ್ತೀನಿ, ಇಲ್ಲ ಅತ್ತಿಗೆ ಅಲ್ಲ, ಚಿನ್ನಾರಿ ಮುತ್ತ ಸಿನಿಮಾದಿಂದನೂ ಕೂಡ ಅವರ ಅಭಿಮಾನಿ ನಾನು. ಶಿವಣ್ಣನ ಒಂದು ಸಿನಿಮಾದಲ್ಲೂ ಕೂಡ ಬಾಲನಟಾಗಿ ಆ್ಯಕ್ಟ್ ಮಾಡಿದ್ರು. ನನಗೆ ಕೊಟ್ರೆ ಶಿಕನ್ ಎಷ್ಟೊಂದು ಸಿನಿಮಾಗಳು, ಚಿನ್ನಾರಿ ಮುತ್ತ ಸಿನಿಮಾದಿಂದನೇ ಅವ್ರ ಅಭಿಮಾನಿ ನಾನು. ರಾಷ್ಟ್ರ ಪ್ರಶಸ್ತಿ ವಿಜೇತರು, ಎಂಥ ಸೂಪರ್ ಹಿಟ್ ಸಿನಿಮಾಗಳು. ನಿನಗಾಗಿ, ಪ್ರೇಮ ಖೈದಿ, ರೋಮಿಯೋ ಜೂಲಿಯೆಟ್ಟು, ಖುಷಿ. ನನಗೆ ಶ್ರೀ ಬಂದು ಸಖತ್ ಜೀವ ಅನ್ಸ್ಬಿಟ್ಟು ಅದು ಸ್ವಲ್ಪ ಬೇಸರ ಮಾಡಿದ್ದೆ ಅಂತ ನಿಜ. ನಾನು ಥಿಯೇಟ್ರಿಗೆ ಹೋಗಿ ನೋಡಿದಾಗ ಅದು ನಾನು ಎಕ್ಸ್ಪೆಕ್ಟೇಷನ್ ಅಂದ್ಕೊಂಡಿದ್ದೆ ಬೇರೆ, ಮೂವತ್ತು ಎಲ್ಲ ಬಳಸ್ಕೊಂಡು ಕೊನೆಗೆ ಅದು ರೀಚ್ ಆಗಲಿಲ್ಲ. ನಿರ್ದೇಶನವನ್ನು ಕೂಡ ಮಾಡಿದ್ರು ಸಿನಿಮಾನ, ಅದು ಅಷ್ಟು ಹೋಗಲಿಲ್ಲ. ಅದು ಮಲಯಾಳಂ ಸಿನಿಮಾ ರೀಮೇಕ್ ಅನಿಸುತ್ತೆ. ಅದು ಅಪ್ಪು ಸರ್ ಮೆಚ್ಕೊಂಡಿದ್ದು ಸಿನಿಮಾ. ಅದು ಸಂಗೀತ ಭಟ್ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾ, ಅದು ಅಷ್ಟು ಹೋಗಲಿಲ್ಲ. ಸೆವೆಂತ್ವಿ ನನಗಂತೂ ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾ ಅಂತಲೇ ಹೇಳ್ಬೋದು. ಅವ್ರು ಆ್ಯಕ್ಟ್ ಮಾಡಿರೋ ಎಷ್ಟೊಂದು ಸಿನಿಮಾಗಳು ತುಂಬ ಇಷ್ಟ ನನಗೆ. ಪ್ರತಿಭಾವಂತ ನಟ ಅನ್ನೋದು 2 ಮಾತೇ ಇಲ್ಲ ಬಿಡಿ. ನಿಜವಲ್ಲ, ಅಂಥ ಒಳ್ಳೆ ಪ್ರತಿಭಾವಂತ ನಟ ಬೇಡ. ತೀರಾ ಒಂದೂವರೆ ತಿಂಗಳಿಂದ ಒಬ್ಬ ನಿರ್ದೇಶಕರನ್ನು ಭೇಟಿಯಾಗೋ ಅವಕಾಶ ಬಂತು. ಅವರ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರ ಒಂದು ಸಿನಿಮಾವನ್ನು, ಉತ್ತರ ಕರ್ನಾಟಕ ಭಾಷಾ ಶೈಲಿಯ ಸಿನಿಮಾ ಅದು. ಆ ಸಿನಿಮಾವನ್ನು ನಿರ್ದೇಶನ ಮಾಡಿರೋ ನಿರ್ದೇಶಕರ ಹತ್ರ ಒಂದು ಭೇಟಿಯಾಗೋ ಅವಕಾಶ ಸಿಕ್ಕಾಗೂ ಕೇಳಿದೆ, ಸರ್ ಎಂಥ ಒಳ್ಳೆ ಪ್ರತಿಭಾವಂತ ನಟ ವಿಜಯ ರಾಘವೇಂದ್ರ ಅವರು, ಯಾಕೆ ಈ ಥರ ಅಂತ ಹೇಳಿದಾಗ ಅವ್ರಿಗೂ ತುಂಬ ಬೇಜಾರು. ಹೌದು, ಅವರ ಸಿನಿಮಾವನ್ನು ನಿರ್ದೇಶನ ಮಾಡಿದೆ, ಅವರ ಡೆಡಿಕೇಶನ್ನು, ಅವರ ತಾಳ್ಮೆ ಆಗಿರ್ಬೋದು, ಅವರ ಪ್ರತಿಭೆ, ಡೌನ್ ಟು ಅರ್ತ್. ಈಗ ರಿಯಾಲಿಟಿ ಶೋಗಳಲ್ಲೆಲ್ಲ ಮಾಡ್ತಿದ್ರೆ ನೀವೆಲ್ಲ ನೋಡಿರ್ತೀರ. ನನಗೆ ನಿಜವಾಗ್ಲೂ ಅವ್ರು ಗೆಲ್ಲಬೇಕು, ಅಂಥ ಪ್ರತಿಭಾವಂತ ನಟ ಮತ್ತೆ ಜೂಮ್ ಬರಬೇಕು, ಮತ್ತೆ ಬೂಮ್ ಆಗಬೇಕು, ಮತ್ತೆ ಹಿಟ್ಟಾಗಬೇಕು ಅನ್ನೋದೊಂದು. ಎಲ್ಲೋ ಒಂದು ಕಡೆ ಅವ್ರ ಸೈಡಿಗೆ ಮರೆಯಾಗ್ಬಿಟ್ರ. ಈಗಿನ ಟ್ರೆಂಡಿಗೆ ಏನಾದರೂ ಗೊತ್ತಿಲ್ಲ, ಬಟ್ ಒಂದೊಂದು ಸರಿ ನಾವು ಅಂದ್ಕೊಂಡಿದ್ದು ಏನೋ ಇರುತ್ತೆ, ಅದು ಇನ್ನೇನೋ ಆಗುತ್ತೆ. ಇದಕ್ಕಿಂತ ದೊಡ್ಡ ಅವಕಾಶ ಕಾಯ್ತಾ ಇರ್ಬೋದು, ದೊಡ್ಡ ಅವಕಾಶ ಸಿಗ್ಬೋದು. ಪ್ರಕೃತಿನೂ ಕೂಡ ಸಾಥ್ ನೀಡಲಿ ಅಂತಲೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಂಬ ಒಳ್ಳೆ ಪ್ರತಿಭಾವಂತ ನಟ, ದುಸ್ರ ಮಾತೇ ಇಲ್ಲ. ಒಳ್ಳೆ ಗಾಯಕರು ಕೂಡ ಹೌದು. ಬಟ್ ಯಾಕೆ ಈ ಥರ
ತೆರೆಮರೆಗೆ ಸರಿತಾ ಇದ್ದಾರೆ. ಯಾಕೆ ಕತೆಗಳ ಆಯ್ಕೆಯಲ್ಲಿ ಆಗಿರ್ಬೋದು ಅಥವಾ ನಿರ್ದೇಶಕರ ಆಯ್ಕೆಯಲ್ಲಿ ಹಂಗಂತ ಹೇಳ್ಬಿಟ್ಟು ನಾನು ಯಾರನ್ನೂ ಹೀಯಾಳಿಸ್ತಾ ಇಲ್ಲ, ಯಾರನ್ನೂ ಇದು ಮಾಡ್ತಾ ಇಲ್ಲ. ಆ ಶ್ರೀಮತಿ ಸಿಂಧೂರ ಟ್ರೈಲರ್ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅದು ಟ್ರೈಲರ್ ಕಟ್ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಹಂಗಂತ ನೀನೇನು ದೊಡ್ಡ ಇದನ್ನ ಅಂತ ಕಾಮೆಂಟ್ ಹಾಕ್ಬೋದು. ಆ ಎಡಿಟರ್ ಕೂಡ ನನ್ನನ್ನು ಪ್ರಶ್ನೆ ಮಾಡ್ಬೋದು. ಬಟ್ ಇದು ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಅಲ್ಲಿ ಕಾಮೆಂಟ್ಸ್ ನೋಡಿದವರು ಕೂಡ ಇದೇ ಪ್ರಶ್ನೆ ಹಾಕ್ತಾ ಇದ್ದಾರೆ. ಹೀಗಾಗಿ ಒಂದು ಸ್ವಲ್ಪ ಎಡಿಟ್ ಕಟ್ ಚೆನ್ನಾಗಿ ಬರ್ಬೋದಾಗಿತ್ತು. ಬಟ್ ಸಿನಿಮಾ ನಾವು ನೋಡಿಲ್ವಲ್ಲ, ಯಾರಿಗೊತ್ತು, ಸಿನಿಮಾ ಚೆನ್ನಾಗೇ ಇರ್ಬೋದು, ಚೆನ್ನಾಗೇ ಬಂದಿರಲಿ, ಬಾಕ್ಸ್ ಆಫೀಸಲ್ಲೂ ಕೂಡ ಒಳ್ಳೆ ಗಳಿಕೆ ಕಾಣಲಿ ಅಂತಲೂ ಕೂಡ ನಾನು ಶುಭ ಹಾರೈಸ್ತೀನಿ. ಇನ್ನು ತುಂಬ ಜನ ಅವ್ರನ್ನ ಟೀಕೆ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ಬಟ್ ಸಿನಿಮಾ ನೋಡ್ದೇ ತುಂಬ ಸಲ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರುತ್ತೆ. ಸಿನಿಮಾಗಳನ್ನ ನೋಡ್ದೇ ಇವರು ಅಂಥ ನಟ ಇಂಥ ನಟ ಅಂದ್ಬಿಟ್ಟು ಕಾಮೆಂಟ್ ಮಾಡಿರ್ತಾರೆ. ದಯವಿಟ್ಟು ಅಂಥ ಕಾಮೆಂಟ್ ಮಾಡೋರಿಗೆ, ಟ್ರೋಲ್ ಮಾಡೋರಿಗೆ ನಾನು ಹೇಳೋದು, ದಯವಿಟ್ಟು ಆ ಥರ ಮಾಡಿಬಿಟ್ರೆ. ನಮ್ಮ ಚಿನ್ನಾರಿ ಮತ್ತು ವಿಜಯ್ ಅವರು ಆಲ್ವೇಸ್ ಗುಡ್. ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಸ್ವಲ್ಪ ಎಲ್ಲೋ ಆ ಕಡೆ ಈ ಕಡೆ ಆಗ್ತಾ ಇರ್ಬೋದು. ಬಟ್ ಪ್ರತಿಭಾವಂತ ನಟ ಅನ್ನೋದ್ರಲ್ಲಿ ದೂಸರ ಮಾತಿಲ್ಲ, ಎರಡನೇ ಮಾತಿಲ್ಲ. ಬಟ್ ಅವ್ರು ಮತ್ತೆ ಭೂಮಿಗೆ ಬರಬೇಕು, ಒಂದಿಷ್ಟು ಸಿನಿಮಾಗಳನ್ನ ಮಾಡಬೇಕು, ಗೆಲ್ಲಬೇಕು, ಬಾಕ್ಸ್ ಆಫೀಸಲ್ಲಿ ಗೆಲ್ಲಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು. ಟಿ ವಿ ಶೋಲೆಲ್ಲ ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ, ಇನ್ನೊಂದಿಷ್ಟು ಸಿನಿಮಾಗಳನ್ನ ಬರಬೇಕು. ವಿಶೇಷ ನೋಡಿ, ಅವರ ಸಿನಿಮಾಗಳು ಕೆಲವೊಂದು ಸರಿ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಹಂಗೂ ಹಿಂಗೆ ಇರ್ಬೋದು. ಬಟ್ ಹಾಡುಗಳ ವಿಚಾರ ಅಂತ ಬಂದಾಗ ಒಂದು ಸಿನಿಮಾದಲ್ಲಿ ಒಂದೊಂದು ಹಾಡುಗಳು ಅಷ್ಟೇ ಸೂಪರ್ ಆಗಿರ್ತಾವೆ ಹಾಡುಗಳು. ಸೊ ಹೀಗಾಗಿ ನಾನೇನೋ ಅವ್ರ ಬಗ್ಗೆ ಟ್ರೋಲ್ ಮಾಡ್ತಾಯಿಲ್ಲ. ವಿಜಯ ರಾಘವೇಂದ್ರ ಸರ್ ಅವ್ರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಸರ್ ದಯವಿಟ್ಟು ನೀವು ಯಾವೇ ನಿರ್ದೇಶಕರನ್ನ ತೊಗೊಳ್ಳಿ. ಹೊಸೊಬ್ರಿಗೆ ಎಷ್ಟೋ ಜನ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರು ಸಿಂಗಲ್ ಟೇಕಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಒಂದೇ ರೋಲಲ್ಲಿ ಆ್ಯಕ್ಟ್ ಮಾಡೋರು. ರಾಘು ಸಿನಿಮಾ ನಾನು ನೋಡಿದೆ, ಅಮೆಜಾನ್ ಪ್ರೈಮಲ್ಲಿ ನೋಡಿದೆ, ಸೂಪರಾಗಿ ಬಂದಿದೆ. ಈ ಥರ ಹೊಸ ನಿರ್ದೇಶಕರಿಗೆ, ಒಳ್ಳೆ ಪ್ರತಿಭಾವಂತ ನಿರ್ದೇಶಕ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಸೊ ಅವರಿಗೆ ತಕ್ಕನಾದ ಪಾತ್ರಗಳು ಬರಲಿ, ಸಿನಿಮಾಗಳು ಬರಲಿ, ಅವು ಹಿಟ್ಟಾಗಲಿ ಅಂತ ನಾನು ಕೇಳ್ಕೊತಾ ಇರೋದು. ಸುಮ್ಮನೆ ಓದ ಪುಟ್ಟ ಬಂದ ಪುಟ್ಟ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅಂಥ ಪ್ರತಿಭಾವಂತ ನಟ ತೆರೆಮರೆಗೆ ಸರಿಬಾರ್ದು. ಸೊ ಈಗಿನ ಜನ್ರೇಷನ್ ಯಾವ ಜನ್ರೇಷನ್ ರೀ, ಎಂಥ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟವರು. ಅವರ ಒಂದಿಷ್ಟು ಸಿನಿಮಾಗಳು ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ನಿಜ ಹೇಳ್ತೀನಿ, ಅವರು ಸಿನಿಮಾಗಳು ಗೆಲ್ಲಬೇಕು. ಈಗ ಶ್ರೀಮತಿ ಸಿಂಧೂರ ಈ ಶುಕ್ರವಾರ ರಿಲೀಸ್ ಆಗ್ತಾಯಿದೆ. ನನಗಂತೂ ಸಿನಿಮಾ ಬಗ್ಗೆ ತುಂಬ ಹೋಪ್ ಇದೆ. ಅನಂತ್ ರಾಜ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು, ಅದು ಬಾಕ್ಸ್ ಆಫೀಸಲ್ಲಿ ಗೆದ್ದಿರೋ ಸಿನಿಮಾಗಳು, ರೀಮೇಕ್ ಸಿನಿಮಾ ಮಾಡಿರ್ಬೋದು, ಬಟ್ ಇಲ್ಲ ಅನ್ನಲಿಲ್ಲ. ಬಟ್ ಕನ್ನಡತನಕ್ಕೆ ಸೇರಿಸ್ಕೊಂಡು ಸಿನಿಮಾಗಳನ್ನ ಮಾಡಿದವರು. ಈ ಸಿನಿಮಾದ ಬಗ್ಗೆ ನಿರೀಕ್ಷೆ ಇದೆ. ಟ್ರೈಲರ್ ಒಂಚೂರು ಸ್ವಲ್ಪ ಹಿಂಗೆ ಅನ್ನಿಸ್ತಾ ಇದೆ. ಆಗ ಟ್ರೈಲರ್ ಕಾಮೆಂಟ್ಸ್ ಬಂದು ನೋಡ್ಬಿಟ್ಟು ತುಂಬ ಬೇಜಾರಾಯಿತು. ಇರಲಿ, ಬಟ್ ಗೆಲ್ಲಬೇಕು. ಸೊ ಗೆಲ್ತಾರೆ ಅಂತ ಹೇಳ್ತೀನಿ. ನೀವು ಕೂಡ ಅವರಿಗೆ ಶುಭ ಹಾರೈಸಿ ಅಂತ ಕೇಳ್ಕೊತೀನಿ. ಸೊ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.